ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಲ್ವರ, 1 kg ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು? 1 kg ಕಡಲೆಕಾಯಿ, ಕಡಲೆ ಬೀಜ 120 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆಯೋರಿಗೆ 120 ರೂಪಾಯಿ, ಅಂಗಡಿಲಿ ತೊಗೊಂಡಿಗೆ 150 ರೂಪಾಯಿ. ಬೇಡ ಬಿಡಿ, 120 ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ? 1 kg ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದರೆ ಗೊತ್ತಾ? 250ರಿಂದ 300 ಗ್ರಾಮ್ ಮ್ಯಾಕ್ಸಿಮಮು. ನಾನು ಚೆನ್ನಾಗಿ ಹಾಕಿದ್ರು 300 ml ಬರ್ತದೆ. ಸೊ 1 ಲೀಟ್ರ್ ನಾನು ಎಣ್ಣೆ ತೆಗಿಬೇಕು ಅಂದರೆ ಎಷ್ಟು ಹಾಕಬೇಕು ನಾನು ಕಡಲೆ ಬೀಜ? 3.5ರಿಂದ 4 kg. ಎಷ್ಟು ರೂಪಾಯಿ ಆಯಿತು? 120 ರೂಪಾಯಿ ಇಡೀರಿ, 4 kgಗೆ ಎಷ್ಟಾಯಿತು? 480 ರೂಪಾಯಿ ಆಯಿತು. ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ? ಅವನು ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರಾ? ಒಂದು 50 ರೂಪಾಯಿ ಹಾಕೊಳ್ಳೋಣ. 500 ರೂಪಾಯಿ ಇಲ್ದಲೆ ಯಾರಾದರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾಮ ಹಾಕ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಮತ್ತು ಹೆಂಗೆ ಕೊಡ್ತಾರೆ? ಒಂದು ನೋಡಿ, ಅದಕ್ಕೆ ಪ್ಯಾರಾಫಿನ್ ಅಂತ ಹಾಕ್ತಾರೆ. ಪ್ಯಾರಾಫಿನ್ ಅದು ಇನ್ನರ್ಟ್, ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತೊಗೊಳುತ್ತೆ, ಯಾವ ರುಚಿ ಕೊಟ್ಟರು ತೊಗೊಳುತ್ತೆ. ಅದು ವ್ಯಾಸ್ಲಿನ್ ಏನು ಬರ್ತದೆ ನಾವು ಹಚ್ಕೊಳ್ತೀವಲ್ಲ, ಪೆಟ್ರೋಲಿಯಂ ಜೆಲ್ಲಿ, ಆ ಪ್ಯಾರಾಫಿನ್ ವ್ಯಾಕ್ಸನ್ನು ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ಇದೆ ಮಾಹಿತಿ. ನಾನು ನಂದು ಹೇಳ್ತಾ ಇಲ್ಲ, ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ, ಪೇಪರಲ್ಲಿ ಆರ್ಟಿಕಲ್ಸ್ ಬರೆದಿದ್ದೇನೆ, ಗೌರ್ಮೆಂಟ್ಗೆ ಆರ್ಟಿಕಲ್ಸ್ ಬರೆದಿದ್ದೇನೆ ನಾನು, ದಯವಿಟ್ಟು ಬ್ಯಾನ್ ಮಾಡಿದ್ದೇನೆ ಅಂತ. ಜನರಿಗೆ ಮೋಸ ಆಗ್ತಾ ಇದೆ. ಪ್ರತಿಯೊಬ್ಬರು ಪೆಟ್ರೋಕೆಮಿಕಲ್ಸ್ ತಿಂತಾ ಇದ್ದಾರೆ. ಪೆಟ್ರೋಕೆಮಿಕಲ್ಸ್, ಪ್ಯಾರಾಫಿನ್ ವ್ಯಾಕ್ಸ್ ಏನು ಗೊತ್ತಾ? ಕ್ರೂಡ್ ಆಯಿಲ್ನಲ್ಲಿ ಪೆಟ್ರೋಲ್ ತೆಗಿತಾರೆ, ಡೀಸೆಲ್ ತೆಗಿತಾರೆ, ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದು ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀವಿ ನಾವು ಅಡುಗೆನಲ್ಲಿ. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದೀವಿ. ಕೊಲೆಸ್ಟ್ರಾಲ್ ಬರ್ದಲ್ಲಿ ಇನ್ನೇನಾಗ್ತದೆ? ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲಿ ಇನ್ನೇನಾಗ್ತದೆ? ಸಮಸ್ಯೆಗಳಾಗಲ್ವರ? BP ಬಂತು, ಶುಗರ್ ಬಂತು ಅಂತ ಎಲ್ರಿಗೂ ಬೈತಾ ಇದ್ದೀವಿ. ಯಾಕೆ? ನಾವು ಬಳಸೋ ಎಣ್ಣೆ ಸರಿ ಇಲ್ಲ, ಮೈದಾ ಬಳಸ್ತಾ ಇದ್ದೀವಿ. ಶರೀರ ಹೆಂಗೆ ತಡ್ಕೋಬೇಕು? ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಭಾಳ ಒಳ್ಳೇದ್ರಿ ತಗೊಳ್ರಿ, ನಾನು ಹಿಂಗಾಗಿದ್ದೀನಿ, ನಾನು ಅವರು ಒಂದು ಡ್ರಾಪ್ ಬಳಸಿದ್ರೆ ಕೇಳಿ, ಅದನ್ನು ಯಾರು ಬಳಸೋದಿಲ್ಲ, ಬರೀ ಚೂನ ಅಂತಾರೆ ನೋಡಿ, ಸುಣ್ಣ ಹಚ್ತಾ ಇದ್ದಾರೆ ಅವರು. ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳಸೋಕೆ ಹೋಗಬೇಡಿ. ಗಾಣದ ಎಣ್ಣೆ ಅಂದರೂ ನಂಬಲಿಕ್ಕೆ ಹೋಗಬೇಡಿ, ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ ಇವಾಗೆಲ್ಲ. ನೀವೇ ಕಡಲೆ ಬೀಜ ತೊಗೊಳ್ಳಿ, ಗಾಣಕ್ಕೆ ಹೋಗಿ ಹತ್ರದಕ್ಕೆ. ಏನು ಪ್ರಾಬ್ಲಮ್ಮು? ಸಮಯ ಕೊಡಿ ಆಹಾರಕ್ಕೆ. ಒಳ್ಳೆ ಆಹಾರ ಬೇಕಂದ್ರೆ ಹುಡುಕಬೇಕು ಸ್ವಾಮಿ, ಎಲ್ಲೂ ಸಿಗೋದಿಲ್ಲ. ಅಂಗಡಿನಲ್ಲಿ ಸಿಗೋದು ಯಾವುದು ಒಳ್ಳೆ ಆಹಾರ ಅಲ್ಲ. ಸೊ ಗಾಣಕ್ಕೆ ತೊಗೊಂಡೋಗಿ ಹಾಕಿ, ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ, ಅದನ್ನು ತೊಗೊಂಬಂದು ಬಳಸಿ. ನಮ್ಮನೆಲ್ಲ ನಾನು ಹಿಂಗೆ ಮಾಡೋದು. ಏನೂ ಇಲ್ಲ, ಯಾವುದೇ ವೆಜಿಟಬಲ್ ಆಯಿಲ್ ಬಳಸಿದ್ರು ನಡೀತದೆ, ಯಾವುದಾದ್ರೂ ಬಳಸಿ. ಯಾವ ಎಣ್ಣೆಲೂ ಏನು ವ್ಯತ್ಯಾಸ ಇಲ್ಲ. ಯಾವ ಎಣ್ಣೆನಲ್ಲೂ ಒಂದು 5-10% ವ್ಯತ್ಯಾಸ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಎಣ್ಣೆ ಬಳಸಿ, ವೆಜಿಟಬಲ್ ಆಯಿಲ್ನ ಬಳಸಿ, ಮಿತವಾಗಿ ಬಳಸಿ ಅಷ್ಟೇ. ಪ್ರತಿನಿತ್ಯ ಒಂದು 20-25 ml ಮುಗಿಸ್ಬಿಡಿ, ಅದಕ್ಕಿಂತ ಜಾಸ್ತಿ ಬಳಸ್ಲಿಕ್ಕೆ ಹೋಗಬೇಡಿ ಸರ್.